ನಾನಾರು ಅಲ್ಲ ನಾನಾಗುವ ದಾರಿ ಕವನ ಸಂಕಲನ ಬಿಡುಗಡೆ ಸಮಾರಂಭ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಕನ್ನಡ ಸಾಹಿತ್ಯ ಪರಿಷತ್ ರಾಯಬಾಗ ಹಾಗೂ ಪ್ರೇರಣಾ ಸಾಹಿತ್ಯ ಪರಿಷತ್ತು ಬೆಳಗಾವಿ ಇವರ ಆಶ್ರಯದಲ್ಲಿ ಹಾರೋಗೇರಿ ಪೊಲೀಸ್ ಠಾಣೆಯ ಆರಕ್ಷಕ ಸಂಗಮೇಶ್ ನಾಯಕ್ ರವರ ಮೌನ ಮಧುರ ನಾನಾರು ಅಲ್ಲ ನಾನಾಗುವ ದಾರಿ ಕವನ ಸಂಕಲನ ಬಿಡುಗಡೆ ಸಮಾರಂಭ ಅತಿ ವಿಜೃಂಭಣೆಯಿಂದ ಹಾರೋಗೇರಿಯ ಎಸ್ಪಿಎಂ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಜರುಗಿತು. ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ವಿರಕ್ತಮಠ ಹಾಲ್ಯಾಳ ಅವರು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ ಎಎನ್ ರಮೇಶ್ ಗುಬ್ಬಿ ಅವರು ವಹಿಸಿದ್ದರು. ಉದ್ಘಾಟಕರಾಗಿ ಡಾಕ್ಟರ್ ಫ್ರಾನ್ಸಿಸ್ ಕ್ಷೇವಿಯರ್ ಅವರು ಆಗಮಿಸಿದ್ದರು. ಪುಸ್ತಕ ಲೋಕಾರ್ಪಣೆಯನ್ನ ರಸ ವಿಮರ್ಶಕ ಡಾಕ್ಟರ್ ವಿಎಸ್ ಮಾಳೆ ಅವರು ಮಾಡಿ ಕನ್ನಡ ಸಾಹಿತ್ಯ ಲೋಕದ ಆರಕ್ಷಕ ಸಾಲಿನಲ್ಲಿ ಸಂಗಮೇಶ್ ಗಟ್ಟಿ ಬೇರಾಗಿ ನೆಲೆಗೊಳ್ಳಲಿ ಎಂದು ಹಾರೈಸಿದರು. ಕೃತಿ ಪರಿಚಯವನ್ನ ರಮೇಶ್ ಕಮತ್ಗಿ ಅವರು ನೆರವೇರಿಸಿದರು. ಇದೇ ಸಮಯದಲ್ಲಿ ಪ್ರೇರಣಾ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ಕೂಡ ನಡೆಯಿತು. ಪ್ರೇರಣಾ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾಗಿ ಸಂಗಮೇಶ್ ನಾಯಕ್ ಆಯ್ಕೆಯಾಗಿದ್ದು ಪದಗ್ರಹಣ ಕಾರ್ಯಕ್ರಮ ಕೂಡ ಜರುಗಿತು. ಹಲವಾರು ಗಣ್ಯರು ಸಂಗಮೇಶ್ ನಾಯಕ್ ಅವರ ಸಾಹಿತ್ಯ ಕುರಿತು ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ರಾಯಬಾಗದ ಅಧ್ಯಕ್ಷ ರವೀಂದ್ರ ಪಾಟೀಲ್, ಗೌರವ ಕಾರ್ಯದರ್ಶಿ ಟಿಎಸ್ ವಂಟಗೋಡಿ, ಸರ್ವ ಸದಸ್ಯರು, ಪುರಸಭೆ ಅಧ್ಯಕ್ಷ ವಸಂತ ಲಾಳಿ, ಉಪಾಧ್ಯಕ್ಷರು ಬಸವರಾಜ ಅರಕೇರಿ ಮುಂತಾದ ಮಹನೀಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಹಾರೋಗೇರಿಯ ಸಾಹಿತಿ ಶ್ರೀರಾಮ್ ಶೇಗುಣಿಸಿ ಹಾಗೂ ಟಿಎಸ್ ವಂಟಗೋಡಿ ಮುಂತಾದವರಿಂದ ಮೂಡಿಬಂದ ಗಾನಸುಧೆ ಕಾರ್ಯಕ್ರಮ ಪುಸ್ತಕ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಚೆಲ್ಲಿತು. ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀಧರ್ ಹೋಳ್ಕರ್ ನೆರವೇರಿಸಿದರು. ಕಾರ್ಯಕ್ರಮ ಮುಗಿದ ನಂತರ ಹೋಳಿಗೆ ತುಪ್ಪದ ರುಚಿ ಸವಿದ ಸಾಹಿತ್ಯ ಆಸಕ್ತರು ಊಟ ಸವಿದು ಮನಸಾರೆ ಹರಸಿದರು. ಒಟ್ಟಾರೆ ಮೌನ ಮಧುರ ಪುಸ್ತಕ ಬಿಡುಗಡೆ ಸಮಾರಂಭ ಯಾವ ಸಾಹಿತ್ಯ ಸಮ್ಮೇಳನಕ್ಕೆ ಕಡಿಮೆ ಇರಲಿಲ್ಲ ಅನ್ನೋದು ಹೆಮ್ಮೆಯ ವಿಚಾರ.